ಶ್ರೀನಿವಾಸಪುರ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ನಿಯಮಿತ 2024 ಮತ್ತು 25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಗೌರವಾನ್ವಿತ ಸಂಘದ ಅಧ್ಯಕ್ಷರು ಬಿ ಲಕ್ಷ್ಮಣ್ ರೆಡ್ಡಿ ಹಾಗೂ ಸಕ್ರಿಯ ಕಾರ್ಯದರ್ಶಿ ಕೆ.ಸಿ. ನಾಗರಾಜ್, ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು, ಅಧ್ಯಕ್ಷರು ಬಿ ಲಕ್ಷ್ಮಣ್ ರೆಡ್ಡಿ, ಉಪಾಧ್ಯಕ್ಷರು ಬಿ ಗುರಪ್ಪ, ನಿರ್ದೇಶಕರು ಕೆ.ಬಿ. ಸುಬ್ಬಾರೆಡ್ಡಿ ಕೋಡಿಪಲ್ಲಿ, ಸಿ. ನಾರಾಯಣಸ್ವಾಮಿ ದ್ವಾರಸಂದ್ರ, ವಿ. ವೆಂಕಟರೆಡ್ಡಿ, ನಾರಾಯಣಸ್ವಾಮಿ, ಎನ್. ಮಂಜುನಾಥ್, ಪಾರ್ವತಮ್ಮ, ಕೆ. ಮಂಜುಳಾ, ಎನ್. ನಾರಾಯಣಸ್ವಾಮಿ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ಕೋಲಾರ್ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು, ಕೆ.ಸಿ. ನಾಗರಾಜ್ ಕಾರ್ಯದರ್ಶಿ ಹಾಗೂ ವ್ಯವಸ್ಥಾಪಕರು, ಭರತ್ಕುಮಾರ್ ಕೆ.ಬಿ. 4ನೇ ದರ್ಜೆ ನೌಕರ ಕಂಪ್ಯೂಟರ್ ಆಪರೇಟರ್, ತಾಲೂಕಿನ ಎಲ್ಲಾ ಗೌರವಾನ್ವಿತ ಗಣ್ಯರು, ಷೇರುದಾರರು, ಜನಸಾಮಾನ್ಯರು, ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಪಿ.ಎಲ್.ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ ಅಶೋಕ್, ಕೋಡಿಪಲ್ಲಿ ಸುಬ್ಬಾರೆಡ್ಡಿ, ಡೈರಿ ಅಧ್ಯಕ್ಷರು ಶೆಟ್ಟಿಹಳ್ಳಿ ರಾಮಚಂದ್ರಪ್ಪ, ನಂಬಿಹಳ್ಳಿ ಶ್ರೀರಾಮರೆಡ್ಡಿ, ಅಧ್ಯಕ್ಷರು ಬೈರೆಡ್ಡಿ, ಬಿ.ವಿ. ವೆಂಕಟರೆಡ್ಡಿ, ಕಾರ್ಯದರ್ಶಿ ಈ ದಿನ ಸಭೆಯಲ್ಲಿ ಸವಿಯ ಸೂಚನೆಗಳು ತಿಳಿಸಿದರು. ಸಭೆಗೆ ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು, ಆಡಳಿತ ಮಂಡಳಿ ಕೃತಜ್ಞತೆ ವ್ಯಕ್ತಪಡಿಸಿದರು. ಕ್ಷಮಿಸಬೇಕು ಆಡಳಿತ ಮಂಡಳಿನ. ಚಿಕ್ಕದೊಂದು ಮೈಕೋ ಇಲ್ಲ ಒಂದು ಇಟ್ಕೊಂಡಿದ್ರೆ ಸೌಂಡ್ ಬಾಕ್ಸ್ ಎಲ್ಲರೂ ಕೇಳಿಸ್ತಾ ಇತ್ತು. ಆದಾಯ ಏನೋ ನಿವ್ವಳ ಲಾಭ ಇರುತ್ತೆ ಅಂತ ಅದೊಂದು ಮಿಸ್ಟೇಕ್ ಆಗಿದೆ. ದಯವಿಟ್ಟು ಎಲ್ಲರೂ ಅದಕ್ಕೆ ಕ್ಷಮಿಸಿ. ಮುಖ್ಯವಾಗಿ ಏನಿರ್ತಕ್ಕಂಥದ್ದು ನಿವ್ವಳ ಲಾಭ 8,20,000 ಬಂದಿದೆ. ಇವರು ಹೆಚ್ಚಿಗೆ ಪ್ರಯತ್ನ ಮಾಡಿ ಅದನ್ನು ವ್ಯಾಪಾರಗಳು ಮಾಡೋಕ್ಕೆ ಹೋಗಿಲ್ಲ. ಬಟ್ ಹಾಳು ಮಾಡಿದ್ರೆ ಉಳಿಸ್ಕೊಂಡಿದ್ದಾರೆ. ಇನ್ನು ಮುಂದೆ ಇವರು ವ್ಯಾಪಾರ ವಹಿವಾಟು ಶುರು ಮಾಡಬೇಕು. ಬಿಲ್ಡಿಂಗ್ ಕಟ್ಬಿಟ್ಟು ಮಾಡಿದ್ರೆ ಹೆಚ್ಚಿಗೆ ಲಾಭ ತರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ಲೋನ್ಸ್ ಕೊಡೋದಕ್ಕೆ ಇದರಲ್ಲಿ ಪ್ರಯೋಜನ ಇಲ್ಲ. ಸಾಲ ಕೊಡೋದಕ್ಕೆ ಇದು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಆದ್ದರಿಂದ ಲೋನ್ಸ್ ಕೊಡೋಕ್ಕೆ ಬರೋದಿಲ್ಲ. ರೈತರಿಗೆ ರಸಗೊಬ್ಬರಗಳು ಮಾರಾಟ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಈ ಸಾರಿ ಶುರು ಮಾಡಿದರೆ ಈಗಾಗಲೇ ಮಾರಾಟಗಳು ಕೂಡ ಆಗಿದೆ. ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮಾಡಬೇಕು. ಬೇರೆ ಏನಾದರೂ ಸರ್ಕಾರಿ ಜಾಗ ಇರ್ತಕ್ಕಂಥದ್ದಿದ್ದರೆ TIPS ಸಂಬಂಧಪಟ್ಟ ಅಂಗಡಿಗಳು ತಗೊಂಡು ಅವುಗಳು ಬಾಡಿಗೆ ಕೊಟ್ಟು ಇದನ್ನು ಲಾಭ ಇಸ್ಕೊಳ್ಳೋಂಥ ಕಾರ್ಯಕ್ರಮ ಮಾಡಬೇಕು. ನೀವು ಒಳ್ಳೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಬೇಕು. ಒಂದು ಸಮಾಧಾನ ಅಂತ ಏನು ಅಂತಂದರೆ ಏನು ಇದರಲ್ಲಿ ಹಾಳು ಮಾಡಿಲ್ಲ, ಉಳಿಸ್ಕೊಂಡಿದ್ದೀರಿ. ಅದನ್ನು ಜೊತೆಗೆ ಲಾಭನ ಗಳಿಸ್ಕೊಂಡು ಹೆಚ್ಚಿಗೆ ಆದಾಯನ ಸೃಷ್ಟಿ ಮಾಡ್ಕೋಬೇಕು. ಒಂದು ಸುಸಜ್ಜಿತವಾದ ಒಂದು ಬಿಲ್ಡಿಂಗ್ ಕಟ್ಕೊಂಡು ರೈತರಿಗೆ ಏನು ಅನುಕೂಲ ಅವೆಲ್ಲ ಮಾಡಬೇಕು ಅಂತ ಹೇಳ್ತಾ ನಮ್ಮನ್ನು ಸಭೆಗೆ ಆಹ್ವಾನಿಸೋದಕ್ಕೆ ಎಲ್ಲರಿಗೂ ನಮಸ್ಕರಿಸ್ತಾ ಮಾಡ್ಕೊಳ್ತೇವೆ. ಸೊಸೈಟಿಯಿಂದ ಲೋನ್ ಕೊಡುವುದಕ್ಕೂ ಇಲ್ಲಿ ಅವಕಾಶ ಇಲ್ಲ. ಇನ್ನೂ ಸ್ವಲ್ಪ ಡೆವಲಪ್ ಮಾಡೋಕ್ಕೆ, ಆದಾಯ ಮಾಡೋಕ್ಕೆ ಅವಕಾಶಗಳಿದೆ. ಇಲ್ಲಿ ಏನು ಪ್ರಯತ್ನ ಮಾಡ್ತಾನೆ ಹಂಗೆ ಇದ್ದುಬಿಟ್ಟಿದ್ದೀವಿ. ಮಾಡಬೇಕು. ಸ್ವಲ್ಪ ಬಿಲ್ಡಿಂಗು ಡೆವಲಪ್ಮೆಂಟ್ ಮಾಡಿ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಇನ್ನೂ ಲಾಭ ಬರೋಕ್ಕೆ ಮಾಡಬೇಕು ಅಂತ ಮೊನ್ನೆ ಮೀಟಿಂಗಲ್ಲೇ ಎಲ್ಲರೂ ಹೇಳ್ಕೊಂಡಿದ್ದೀವಿ. ಇಲ್ಲಿ ಬಂದಿರೋದೇನು ಖರ್ಚು ಆಗದೆ ಎಲ್ಲ ನಾವು ಮೀಟಿಂಗ್ ಮಾಡಿದ್ರು ಕಾಫಿ ಟೀಯಲ್ಲೇ ಮುಗಿಸ್ಕೊಂಡು ಮೀಟಿಂಗ್ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಏನು ಅವಶ್ಯಕತೆ ಇಲ್ಲ. ಯಾಕೆ ಮೀಟಿಂಗ್ ಟೈಮ್ಗೂ ಊಟ ಮಾಡಿ ಬಂದಿರ್ತೀವಿ. ಇರಲಿ ಪರವಾಗಿಲ್ಲ. ಹಂಗೆ ನಡ್ಕೊಂಡು ಬಂದಿದ್ದೀವಿ. ಈ ಕಮಿಟಿ ಬಂದ ಮೇಲೆ ನಮ್ಮ ಸೊಸೈಟಿಯಿಂದ TIPCಯಿಂದ ಖರ್ಚು ಏನು ವೆಚ್ಚಗಳು ಜಾಸ್ತಿ ಮಾಡದೆ ನಡ್ಕೊಂಡು ಬಂದಿದ್ದೀವಿ. ಇವಾಗ ಲಾಭದಲ್ಲೇ ಇದೆ. ನೆಕ್ಸ್ಟು ಜನರಲ್ ಬಾಡಿ ಅಷ್ಟೊತ್ತಿಗೆ ಏನಾದರೂ ಬಿಲ್ಡಿಂಗ್ ಕಟ್ಟಿ ಸ್ವಲ್ಪ ಇನ್ನೂ ರೈತರಿಗೆ ಬೇಕಾದ ವ್ಯವಸ್ಥೆಗಳು ಮಾಡಬೇಕಂತ ಅಂದರು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ನೀವೆಲ್ಲರೂ ಅನುಮೋದನೆ ಕೊಟ್ಟರೆ ಮುಂದೆ ನಡ್ಕೊಂಡು ಬರ್ತೀವಿ. ನಾವು ಈ ಮೀಟಿಂಗ್ ಎಲ್ಲರೂ ಬಂದಕ್ಕೆ ನಿಮ್ಗೆಲ್ಲರಿಗೂ ವಂದನೆ. ಈ ಸೊಸೈಟಿಯಿಂದ ಲೋನ್ ಕೊಡುವುದಕ್ಕೂ ಇಲ್ಲಿ ಅವಕಾಶ ಇಲ್ಲ. ಇನ್ನೂ ಸ್ವಲ್ಪ ಡೆವಲಪ್ ಮಾಡೋಕ್ಕೆ, ಆದಾಯ ಮಾಡೋಕ್ಕೆ ಅವಕಾಶಗಳಿದೆ. ಇಲ್ಲಿ ಏನು ಪ್ರಯತ್ನ ಮಾಡ್ತಾನೆ ಹಂಗೆ ಇದ್ದುಬಿಟ್ಟಿದ್ದೀವಿ. ಮಾಡಬೇಕು. ಸ್ವಲ್ಪ ಬಿಲ್ಡಿಂಗು ಡೆವಲಪ್ಮೆಂಟ್ ಮಾಡಿ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಇನ್ನೂ ಲಾಭ ಬರೋಕ್ಕೆ ಮಾಡಬೇಕು ಅಂತ ಮೊನ್ನೆ ಮೀಟಿಂಗಲ್ಲೇ ಎಲ್ಲರೂ ಹೇಳ್ಕೊಂಡಿದ್ದೀವಿ. ಇಲ್ಲಿ ಬಂದಿರೋದೇನು ಖರ್ಚು ಆಗದೆ ಎಲ್ಲ ನಾವು ಮೀಟಿಂಗ್ ಮಾಡಿದ್ರು ಕಾಫಿ ಟೀಯಲ್ಲೇ ಮುಗಿಸ್ಕೊಂಡು ಮೀಟಿಂಗ್ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲ. ಯಾಕೆ ಮೀಟಿಂಗ್ ಟೈಮ್ಗೂ ಊಟ ಮಾಡಿ ಬಂದಿರ್ತೀವಿ. ಇರಲಿ ಪರವಾಗಿಲ್ಲ. ಹಂಗೆ ನಡ್ಕೊಂಡು ಬಂದಿದ್ದೀವಿ. ಈ ಕಮಿಟಿ ಬಂದ ಮೇಲೆ ನಮ್ಮ ಸೊಸೈಟಿಯಿಂದ TIPCಯಿಂದ ಖರ್ಚು ಏನು ವೆಚ್ಚಗಳು ಜಾಸ್ತಿ ಮಾಡದೆ ನಡ್ಕೊಂಡು ಬಂದಿದ್ದೀವಿ. ಇವಾಗ ಲಾಭದಲ್ಲೇ ಇದೆ. ನೆಕ್ಸ್ಟು ಜನರಲ್ ಬಾಡಿ ಅಷ್ಟೊತ್ತಿಗೆ ಏನಾದರೂ ಬಿಲ್ಡಿಂಗ್ ಕಟ್ಟಿ ಸ್ವಲ್ಪ ಇನ್ನೂ ರೈತರಿಗೆ ಬೇಕಾದ ವ್ಯವಸ್ಥೆಗಳು ಮಾಡಬೇಕಂತ ಅಂದರು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ನೀವೆಲ್ಲರೂ ಅನುಮೋದನೆ ಕೊಟ್ಟರೆ ಮುಂದೆ ನಡ್ಕೊಂಡು ಬರ್ತೀವಿ.
ನಾವು ಈ ಮೀಟಿಂಗ್ ಎಲ್ಲರೂ ಬಂದಕ್ಕೆ ನಿಮ್ಗೆಲ್ಲರಿಗೂ ವಂದನೆ. ಎಲ್ಲರೂ ಕ್ಷಮಿಸಬೇಕು. ಆಡಳಿತ ಮಂಡಳಿನ ಒಂದು ಚಿಕ್ಕದೊಂದು ಮೈಕೋ ಇಲ್ಲ ಒಂದು ಇಟ್ಕೊಂಡಿದ್ರೆ ಸೌಂಡ್ ಬಾಕ್ಸ್ ಎಲ್ಲರೂ ಕೇಳಿಸ್ತಾ ಇದ್ದು, ಆದಾಯ ಏನು ನಿಮ್ಮನ್ನ ಲಾಭ ಇರುತ್ತೆ ಅಂತ ಅದೊಂದು ಮಿಸ್ಟೇಕ್ ಆಗಿದೆ. ದಯವಿಟ್ಟು ಎಲ್ಲರೂ ಅದನ್ನು ಕ್ಷಮಿಸಿ. ಮುಖ್ಯವಾಗಿ ಏನಿರ್ತಕ್ಕಂಥದ್ದು ನಿವ್ವಳ ಲಾಭ 8,20,000 ಬಂದಿದೆ. ಇವರು ಹೆಚ್ಚಿಗೆ ಪ್ರಯತ್ನ ಮಾಡಿ ಅದನ್ನು ವ್ಯಾಪಾರಗಳು ಮಾಡೋಕ್ಕೆ ಹೋಗಿಲ್ಲ, ಬಟ್ ಹಾಳು ಮಾಡಿದ್ರೆ ಉಳಿಸ್ಕೊಂಡಿದ್ದಾರೆ. ಇನ್ನು ಮುಂದೆ ಇವರು ವ್ಯಾಪಾರ ವಹಿವಾಟು ಶುರು ಮಾಡಬೇಕು, ಬಿಲ್ಡಿಂಗ್ ಕಟ್ಕೊಂಡು ಮಾಡಿದರೆ ಹೆಚ್ಚಿಗೆ ಲಾಭ ತರಿಸುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು. ಲೋನ್ಸ್ ಕೊಡೋದಕ್ಕೆ ಇದರಲ್ಲಿ ಪ್ರಯೋಜನ ಇಲ್ಲ. ಸಾಲ ಕೊಡೋದಕ್ಕೆ ಇದು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಆದ್ದರಿಂದ ಲೋನ್ಸ್ ಕೊಡೋಕ್ಕೆ ಬರೋದಿಲ್ಲ. ರೈತರಿಗೆ ರಸಗೊಬ್ಬರಗಳು ಮಾರಾಟ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಈ ಸಾರಿ ಶುರು ಮಾಡಿದರೆ ಈಗಾಗಲೇ ಮಾರಾಟಗಳು ಕೂಡ ಆಗಿದೆ. ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮಾಡಬೇಕು. ಬೇರೆ ಎಲ್ಲೆಲ್ಲ ಸರ್ಕಾರಿ ಜಾಗ ಇರ್ತಕ್ಕಂಥದ್ದಿದ್ದರೆ PIBS ಸಂಬಂಧಪಟ್ಟ ಅಂಗಡಿಗೆ ತಗೊಂಡು ಅವುಗಳು ಬಾಡಿಗೆ ಕೊಟ್ಟು ಇದನ್ನು ಲಾಭ ಇರಿಸ್ಕೊಳ್ಳೋಂಥ ಕಾರ್ಯಕ್ರಮ ಮಾಡಬೇಕು. ನೀವು ಒಳ್ಳೆ ಒಂದು ಅತ್ಯುತ್ತಮ ಕಾರ್ಯಕ್ರಮ ಮಾಡ್ಕೊಂಡು ಹೋಗಬೇಕು. ಒಂದು ಸಮಾಧಾನ ಅಂತ ಏನಂತಂದರೆ ಏನು ಇದರಲ್ಲಿ ಹಾಳು ಮಾಡಿಲ್ಲ, ಉಳಿಸ್ಕೊಂಡಿದ್ದೀರಿ. ಅದನ್ನು ಜೊತೆಗೆ ಲಾಭನ ಗಳಿಸ್ಕೊಂಡು ಇನ್ನು ಹೆಚ್ಚಿಗೆ ಆದಾಯನ ಸೃಷ್ಟಿ ಮಾಡ್ಕೋಬೇಕು. ಒಂದು ಸುಸಜ್ಜಿತವಾದ ಒಂದು ಬಿಲ್ಡಿಂಗ್ ಕಟ್ಕೊಂಡು ರೈತರಿಗೆ ಏನು ಅನುಕೂಲ ಅವೆಲ್ಲ ಮಾಡಬೇಕು ಅಂತ ಹೇಳ್ತಾ ನಮ್ಮನ್ನು ಸಭೆಗೆ ಆಹ್ವಾನಿಸೋದಕ್ಕೆ ಎಲ್ಲರಿಗೂ ನಮಸ್ಕರಿಸ್ತಾ ಮಾತನಾಡ್ತೇವೆ. ಅವರೆಲ್ಲ ಸೇರಿದರೆ ಎಷ್ಟು ಜನ ಬರ್ತಾಯಿದ್ರು ಅನ್ನೋದು ನಮಗೆ ಸಂತೋಷ ಆಗ್ತದೆ ನೋಡಿದ್ರೆ. ಯಾಕಂದರೆ ಮೊದಲು GBMಗಳಂದರೆ ಕರೆದು ಫೋನ್ಗಳು ಮಾಡಿ ಕರೆದ್ರೂ ಒಂದು 10-15 ಜನ 20 ಜನದಲ್ಲೇ ಮುಗಿತಾ ಇತ್ತು. ಇವತ್ತಿನ ಜನ ಜಾಗೃತರಾಗಲ್ಲ, ರೈತರು ಆಗಬೇಕು. ಯಾಕಂದರೆ ಎಲ್ಲ ಸರ್ಕಾರಗಳು ಸಹ ರೈತರನ್ನ ಕಡೆಗಣಿಸುವಂಥ ವಾತಾವರಣ ಸೃಷ್ಟಿಯಾಗಿರುವಾಗ ರೈತರು ಜಾಗೃತಿ ಆದ್ರೇ ಆಡಳಿತ ಮಂಡಳಿಗಳು ಹುಷಾರಾಗ್ಬೋದು. ನಮ್ಮ ಇವರು ಸುಬ್ಬರೆಡ್ಡಿ ಅಣ್ಣವ್ರು ಹೇಳಿದ್ರು, ಅಮೌಂಟ್ ಉಳಿದಿದೆ ಅದನ್ನು ಏನು ಹೆಚ್ಚು ಕಮ್ಮಿ ಮಾಡ್ತೀರಾ, ನಾವು ಅದನ್ನೇ ಉಳಿಸ್ಕೊಂಡಿದ್ದೀವಿ. 8 ಲಕ್ಷ ಚಿಲ್ಲರೆ 8,22,000 ಈ ವರ್ಷನೂ ಲಾಭ ಬಂದಿದೆ. ನಾವು ಬಿಲ್ಡಿಂಗ್ ಕಟ್ತೀವಿ, ಮುಂದೆ ವ್ಯಾಪಾರ ಮಾಡ್ತೀವಿ ಅಂತೇಳಿ ತುಂಬ ಸಂತೋಷ. ಅದು ಪ್ರಯತ್ನ ಮಾಡ್ತಾನೆ ಇರಬೇಕು. ಯಾಕಂದರೆ ಈಗಾಗಲೇ ಹೋದ ವರ್ಷವೂ ಇದೇ ಹೇಳಿದ್ರು, ಈ ಮುಂದಿನ ವರ್ಷ ಇದು ಹೇಳ್ತೀರ. ಹೊಸ ಬಿಲ್ಡಿಂಗ್ ನೋಡಿಸಿ ರೈತರಿಗೆ ಈ ಥರ ಮಾಡಿದ್ದೀವಿ, ಮುಂದೇನು ಈ ಥರ ವ್ಯಾಪಾರಗಳು ವಹಿವಾಟುಗಳು ನಡೆಸ್ತೀವಿ, ರೈತರಿಗೆ ಅನುಕೂಲ ಆಗೋಂಗೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ ಅಂತೇಳಿ ಮುಂದಿನ ಅಧ್ಯಕ್ಷರು 10 ವರ್ಷದಿದ್ರೆ ಮರ್ಯಾದೆನೂ ಇರೋಲ್ಲ. ಯಾಕಂದರೆ ಅಧ್ಯಕ್ಷರಾಗ್ಬೋದು, ನಿರ್ದೇಶಕರಾಗ್ಬೋದು, ನಾವು ಶುದ್ಧವಾಗಿದ್ದೀವಿ ಅಂತ ನಿಂತ್ಕೊಂಡು ಹೇಳ್ಬೇಕಂದ್ರೆ ಅವರು ಶುದ್ಧವಾಗಿದ್ರೇ ಅವ್ರು ಹೇಳ್ಬೇಕಂದ್ರೆ ಅದನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆದಷ್ಟು ಬೇಗ ದೂರ ಪಡಿಸ್ತೀವಿ. ಈಗ ಪೋಸ್ಟ್ ಅವ್ರಿಗೆ ಕೊಟ್ಟರೆ ಆಯ್ತಪ್ಪ, ಸಾಕಾಗಬೇಕಲ್ಲ. ఫస్ట్ అంటే 500 ఇవ్వరికి సేర్లేదంటే అప్పుడేమైతే 500కి ఇచ్చి తక్కువ వస్తుంది. అదే మనం ముద్దాం వెచ్చింటే